ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಮತ್ತು ಅಕ್ಕ ಇವತ್ತು ವರಮಹಾಲಕ್ಷ್ಮಿ ಪೂಜೆಯ ಪ್ರಸಾದ ತಗೊಂಡು ಬರೋಣ ಅಂತ ನಮ್ಮೂರಲ್ಲೇ ಹತ್ತಿರದಲ್ಲಿರುವ ಅಂದರೆ 2-3 ಕಿಲೋಮೀಟರ್ ದೂರದಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೇ ಇಲ್ಲಿನ ಮುಡಾರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮುಡ್ರಾಲು ಅಂತ ಹೇಳ್ತಾರೆ. ಈ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೂ ಹೇಳ್ತಾರೆ. ನಾನು ಇದೇ ಮೊದಲನೇ ಬಾರಿಗೆ ಇಲ್ಲಿ ಬರ್ತಿರೋದು. ಇಲ್ಲಿ ಬಂದು ನೋಡಿದರೆ ತುಂಬ ತುಂಬಾ ಜನ ಸೇರಿದ್ರು. ಇಲ್ಲಿ ನಮಗೆ ಪೂಜಾ ರಶೀದಿ ಕೂಡ ಖಾಲಿ ಆಗಿತ್ತು ಅಂತ ಹೇಳಿದರು. ಆಮೇಲೆ ಕೆಂಪು ದಾರನ ತಗೊಂಡಾದ್ಮೇಲೆ ಅಲ್ಲಿ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗ್ದಿತ್ತು. ಅಲ್ಲಿ ತೀರ್ಥ ಪ್ರಸಾದ ಕೊಡ್ತಿದ್ರು. ನಾವು ಕೂಡ ಹೋಗಿ ಅಲ್ಲಿ ತೀರ್ಥ ಪ್ರಸಾದ ತಗೊಂಡಾದ್ಮೇಲೆ ಹೊರಗಡೆ ಬಂದು ನೋಡಿದರೆ ಎಲ್ಲದಕ್ಕೂ ತುಂಬಾ ಲೈನ್ಗಳಿತ್ತು. ರಶೀದಿ ಕೌಂಟ್ರಿಗೆ ಹೋದ್ವಿ. ಅಲ್ಲಿ ಹೂವಿನ ಪೂಜೆ ಮತ್ತು ಪಂಚಕಜ್ಜಾಯ ರಶೀದಿ ಮಾಡ್ಕೊಂಡ್ವಿ ನಾನು ಮತ್ತು ಅಕ್ಕ. ಆಮೇಲೆ ದೇವ್ರ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಅಲ್ಲೇ ಹೂವಿನ ಪೂಜೆ ಮತ್ತು ಪಂಚಕಜ್ಜಾಯ ಮಾಡಿಸ್ಬೇಕಾಗಿತ್ತು. ಎಲ್ಲದಕ್ಕೂ ತುಂಬ ಲೈನ್ ಅಂದರೆ ತುಂಬಾ ಲೈನ್ ಇತ್ತು. ತುಂಬ ಜನ ಬಂದಿದ್ದರು. ಹಾಗೆ ಮತ್ತು ಹೂವಿನ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅನ್ನ ಪ್ರಸಾದಕ್ಕೂ ತುಂಬಾ ಲೈನ್ ಇತ್ತು. ನಾವು ಲೈನಲ್ಲೇ ಹೋಗಿ ಅನ್ನ ಪ್ರಸಾದನ ತಗೊಂಡಾದ್ಮೇಲೆ ಬಿಸಿಯಾಗಿ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಬಳೆ ಎಲ್ಲ ಮಾರಕ್ಕಿಟ್ಟಿದ್ರು. ಬಳೆಗಳನ್ನು ನೋಡಿ ದೇವ್ರ ಜಾಗದಲ್ಲಿ ಬಳೆ ಹಾಕಿಸ್ಕೊಳ್ಳುವಂತ ಆಯಿತು. ಕೆಂಪು ಮತ್ತು ಹಸಿರು ಗಾಜಿನ ಬಳೆಗಳನ್ನು ನಾನು ಅಲ್ಲಿ ಹಾಕಿಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಅಕ್ಕ ಕೂಡ ಬಳೆಗಳನ್ನು ಹಾಕಿಸ್ಕೊಂಡ್ರು. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡಬೇಕಾದ್ರೆ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಮಳೆ ಸ್ವಲ್ಪ ಜೋರಾಗಿಯೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.